ಫ್ರೆಂಡ್ಸ್, ಅಕೌಂಟ್ಸ್ ವಿತ್ ಈಸಿ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿಯಿಂದ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಲ್ರೆಡಿ ಎಲ್ಲ ಕಂಟೆಂಟ್ ವಿಡಿಯೋ ಮಾಡಿ ನಿಮಗೋಸ್ಕರ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ನೆಕ್ಸ್ಟ್ ಚಾಪ್ಟರ್ ವಿ ಆರ್ ರೆಡಿ. ಕಮ್ ಆನ್, ವಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ನೋಡಿ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿ. ಸೊ ಯಾವುದೇ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ನಾವು ಕ್ಲೀನ್ ಆಗಿ ಅದ್ರ ಮೀನಿಂಗ್ ಏನು ಅಂತ ಅರ್ಥ ಮಾಡ್ಕೊಡ್ಬೇಕು. ಸೊ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ ಮುಂಚೆ ನಾವೇನ್ ಮಾಡ್ಬೇಕು, ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಹಾಗಾದ್ರೆ ನಾವ್ ಈಗ ತಿಳ್ಕೊಳ್ಳೋಣ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಲ್ತಿದೀವಿ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿ. ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಏನು, at least two individuals joining together and starting a business is called as ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋದನ್ನ ನಾವು ಫಸ್ಟ್ ಚಾಪ್ಟರ್ ನಲ್ಲಿ ಆಲ್ರೆಡಿ ಕಲ್ತ್ಕೊಂಡಿದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದ್ ಕಂಪನಿ ಕೊಟ್ಟಿದ್ದೀನಿ, ಹ್ಯಾಲೆನ್ ಸೋಲಿ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಅಂತ ಹೇಳಿ ಇಲ್ಲೊಂದು ಕಂಪನಿ ಇದೆ. ಆ ಕಂಪನಿಯ ಪಾರ್ಟ್ನರ್ಸ್ ಯಾರು? ರಾಮ್ ಮತ್ತೆ ರಹೀಮ್. ಇವರಿಬ್ರು ಸೇರಿ ಬಿಸ್ನೆಸ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಬಿಸ್ನೆಸ್ ನಲ್ಲಿ ಒಳ್ಳೆ ಪ್ರಾಫಿಟ್ ಸಹ ಇರುತ್ತೆ. ಆ ಬಿಸ್ನೆಸ್ ನಲ್ಲಿ ಒಂದಿನ ರಾಮ್ ಅಂಡ್ ರಹೀಮ್ ಡಿಸೈಡ್ ಮಾಡ್ತಾರೆ, ಇನ್ನೊಬ್ಬ ಪಾರ್ಟ್ನರ್ ನಾವ್ ಏನ್ ಮಾಡೋಣ, ಬಿಸ್ನೆಸ್ ಗೆ ತಗೊಳ್ಳೋಣ ಅಂತ ಹೇಳಿ. ಸೊ ಅವ್ರು ಬಂದು ಅಕ್ಬರ್ ಆಗಿರ್ತಾರೆ. ಸೊ ಅಕ್ಬರ್ನ ಆಲನ್ ಸೋಲಿ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಬಿಸ್ನೆಸ್ ಗೆ ಪಾರ್ಟ್ನರ್ ಅಂತ ಹೇಳ್ಬೇಕು ಅಂತಂದ್ರೆ ಅವ್ರು ಸಹ ಏನ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಲೇಬೇಕು. ಸೊ ಹಾಗಾಗಿ ಇಬ್ರು ರಾಮ್ ಅಂಡ್ ರಹೀಮ್ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಂಡು ಅಕ್ಬರ್ನ ಪಾರ್ಟ್ನರ್ ಆಗಿ ತಗೊಳ್ತಾರೆ. ಆಗ ಅಕ್ಬರ್ನ ಏನಂತ ಕರಿತೀವಿ, ಸೊ ಇಯರ್ ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಅ ನ್ಯೂ ಪಾರ್ಟ್ನರ್. ಈ ಅಕ್ಬರ್ನ ನಾವು ಬಿಸ್ನೆಸ್ಗೆ ತಗೊಂತೀವಲ್ವಾ, ತಗೊಂಡಿದ್ಮೇಲೆ ನಾವ್ ಅದನ್ನ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಯಾವಾಗ ಹೊಸ ಪಾರ್ಟ್ನರ್ ನ ಬಿಸ್ನೆಸ್ಗೆ ನಾವು ತಗೊಳ್ತೀವಿ, ರಾಮ್ ಅಂಡ್ ರಹೀಮ್ ನ ನಾವೇನಂತ ಕರಿತೀವಿ, ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿ ಕರಿತೀವಿ. ಅಕ್ಬರ್ ಬಂದು ನಮ್ಗೆ ಇಲ್ಲಿ ನ್ಯೂ ಪಾರ್ಟ್ನರ್ ಆಗಿರ್ತಾರೆ. ಸೊ ಈ ತರ ಏನಾಗುತ್ತೆ, ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅನ್ನೋ ಪ್ರೋಸೆಸ್ ಬಿಸ್ನೆಸ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಚಾಪ್ಟರ್ ನಲ್ಲಿ ಇಬ್ರು ಪಾರ್ಟ್ನರ್ ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಹೇಗಿರ್ಬೇಕು ಅಂತ ಕಲ್ತ್ಕೊಂಡ್ವಿ. ಸೆಕೆಂಡ್ ಚಾಪ್ಟರ್ ನಲ್ಲಿ ಹೊಸ ಪಾರ್ಟ್ನರ್ ಬಿಸ್ನೆಸ್ ನಲ್ಲಿ ಜಾಯಿನ್ ಆದ್ಮೇಲೆ ಅಕೌಂಟಿಂಗ್ ಪ್ರೊಸೀಜರ್ಸ್ ಏನಿರುತ್ತೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಸೊ ಈಗ ತಿಳ್ಕೊಂಡ್ವಿ, when new partner comes into the business it is called as admission of a partner ಅಂತ. ಹಾಗಾದ್ರೆ ಹೊಸ ಪಾರ್ಟ್ನರ್ ನ ತಗೊಳ್ಳೋದ್ರಿಂದ ಬಿಸ್ನೆಸ್ ಗೆ ಏನೇನೆಲ್ಲ ಬೆನಿಫಿಟ್ ಇರುತ್ತೆ? ಬೆನಿಫಿಟ್ ನಂಬರ್ 1, ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಬ್ರು ಪಾರ್ಟ್ನರ್ ಇದ್ದಾಗ ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೋ ಅಷ್ಟರಲ್ಲಿ ಅವ್ರ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ಬೇಕಾಗ್ಬಿಡ್ತಿತ್ತು. ಆದ್ರೆ ಹೊಸ ಪಾರ್ಟ್ನರ್ ಅಂತ ಹೇಳಿದಾಗ ಅವನು ಸಹ ಇನ್ವೆಸ್ಟ್ ಮಾಡೋದ್ರಿಂದ ಕ್ಯಾಪಿಟಲ್ ಅಮೌಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಕ್ಯಾಪಿಟಲ್ ಅಮೌಂಟ್ ನ ಅವ್ರು ಬೇಕಾದ್ರೆ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಿರ್ಬೋದು, ಬಿಸ್ನೆಸ್ ನ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಗೆ ಕನ್ವರ್ಟ್ ಮಾಡೋದಿರ್ಬೋದು, ಲಯಬಿಲಿಟೀಸ್ ನ ರೀಪೇ ಮಾಡೋದಕ್ಕಿರ್ಬೋದು. ಈ ತರ ಡಿಫ್ರೆಂಟ್ ರೀಸನ್ಸ್ ಅಲ್ಲಿ ಏನ್ ಮಾಡ್ಬೋದು, ಆ ಕ್ಯಾಪಿಟಲ್ ನ ಅವರು ಯೂಸ್ ಮಾಡ್ಕೊಳ್ಬಹುದು. ಅದರಿಂದ ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಸೆಕೆಂಡ್ ಒನ್, ಮ್ಯಾನೇಜೀರಿಯಲ್ ಎಬಿಲಿಟಿ ಅಂತ. ಅಕ್ಬರ್ನ ಬಿಸ್ನೆಸ್ ಗೆ ತಗೊಳಕ್ ಮುಂಚೆ ರಾಮ್ ಅಂಡ್ ರಹೀಮ್ ಏನ್ ಮಾಡ್ತಾ ಇದ್ರು, ಹ್ಯಾಲೆನ್ ಸೋಲಿ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಬಿಸ್ನೆಸ್ ನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಅಪ್ ಟು ವಾಟ್ ಎಕ್ಸ್ಟೆಂಟ್ ಅವರಲ್ಲಿ ಎಷ್ಟು ನಾಲೆಜ್ ಇತ್ತು, ಸ್ಕಿಲ್ ಇತ್ತು, ಟ್ಯಾಲೆಂಟ್ ಇತ್ತು, ಅಷ್ಟನ್ನೇ ಯೂಸ್ ಮಾಡಿ ಅವ್ರು ಏನ್ ಮಾಡ್ತಾ ಇದ್ರು, ಹ್ಯಾಲೆನ್ ಸೋಲಿ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ರು. ಸೊ ಯಾರೇನಾದ್ರೂ ಅಷ್ಟೇನೆ ಅವರಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಕೆಪಾಸಿಟಿನಲ್ಲಿ ಮಾತ್ರನೇ ಅವರು ಕೆಲಸ ಮಾಡಕ್ ಆಗತ್ತೆ. ಸೊ ಇವಾಗ ರಾಮ್ ಅಂಡ್ ರಹೀಮ್ ಜೊತೆನಲ್ಲಿ ಅಕ್ಬರ್ ಬರ್ತಾ ಇದ್ದಾರೆ. ಅಕ್ಬರ್ ಅಲ್ಲೂ ಒಂದಷ್ಟು ಸ್ಕಿಲ್ಸ್ ಇರುತ್ತೆ, ನಾಲೆಜ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ ಅಲ್ವಾ. ಸೊ ಅದನ್ನ ಹ್ಯಾಲೆನ್ ಸೋಲಿ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಇನ್ವೆಸ್ಟ್ ಮಾಡೋದ್ರಿಂದ ಅವರ 3 ಜನ ಸ್ಕಿಲ್ಸ್ ಏನಾಗುತ್ತೆ, ಸಪೋರ್ಟ್ ಮಾಡುತ್ತೆ ಬಿಸ್ನೆಸ್ ಗೆ ಗ್ರೋತ್ ಆಗೋದಿಕ್ಕೆ. ಸೊ ಅದು ಸಹ ನಮ್ಗೊಂದು ಬೆನಿಫಿಟ್ ಆಗುತ್ತೆ. ಥರ್ಡ್ ಪಾಯಿಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ರಿಸ್ಕ್ ಅಂತ ಹೇಳಿ. ಅಕ್ಬರ್ ಬರಕ್ ಮುಂಚೆ ರಿಸ್ಕ್ ಯಾರು ಬೇರ್ ಮಾಡ್ತಾ ಇದ್ರು, ರಾಮ್ ಅಂಡ್ ರಹೀಮೇ ಬೇರ್ ಮಾಡ್ಬೇಕಾಗಿತ್ತು. ಇಬ್ರು ಮೇಲೆ ಇಬ್ರೇ ಎಲ್ಲ ರಿಸ್ಕ್ ಏನ್ ಮಾಡ್ಬೇಕಾಗಿತ್ತು, ತಗೋಬೇಕಾಗ್ತಿತ್ತು. ಆದ್ರೆ ಈಗ ಅಕ್ಬರ್ ಜೊತೆ ನಲ್ಲಿದ್ದಾರೆ. ಅಕ್ಬರ್ ಬಂದ್ಮೇಲೆ ಬಿಸ್ನೆಸ್ ನಲ್ಲಿ ಬರೋ ರಿಸ್ಕ್ ಏನಾಗ್ತಾ ಇದೆ, 3 ಜನಕ್ಕೂ ಶೇರ್ ಆಗುತ್ತೆ. ಇಬ್ರು ಕಷ್ಟ ಬೀಳೋ ಜೊತೆಗೆ 3 ಜನ ಕಷ್ಟ ಬೀಳೋದು ಅಂದ್ರೆ ರಿಸ್ಕ್, ದ ಅಮೌಂಟ್ ಆಫ್ ರಿಸ್ಕ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. 3 ಜನನು ಶೇರ್ ಮಾಡ್ಕೊಳ್ತಾರೆ ಕಂಪ್ಲೀಟ್ ರಿಸ್ಕ್ ನ. ಬರ್ಡನ್ ಏನಾಗುತ್ತೆ, ನಮ್ಗೆ ಕಮ್ಮಿ ಆಗುತ್ತೆ. So these are the benefits when we are admitting a new partner into an existing partnership firm ಆಗಿರುತ್ತೆ. ಸೊ ನಾವ್ ಇವಾಗ ತಿಳ್ಕೊಂಡ್ವಿ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂದ್ರೆ ಏನು ಅಂತ ಹೇಳಿ. ಚಾಪ್ಟರ್ ನೇಮ್ ಅಲ್ಲಿ ನಮ್ಗೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಇದೆ. ಹಾಗಾದ್ರೆ ರೀಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಅಕ್ಬರ್ ಬರಕ್ ಮುಂಚೆ
ರಾಮ್ ಅಂಡ್ ರಹೀಮ್ ಏನ್ ಅವ್ರ ಇನ್ವೆಸ್ಟ್ಮೆಂಟ್ ನ ಹಾಕಿ ಬಿಸ್ನೆಸ್ ರನ್ ಮಾಡಿದ್ರಲ್ವಾ, ಅವ್ರು ರನ್ ಮಾಡ್ಬೇಕಾದ್ರೆ ಬಿಸ್ನೆಸ್ ನಲ್ಲಿ ಒಂದಷ್ಟು ಅಸೆಟ್ಸ್ ಇತ್ತು, ಲಯಬಿಲಿಟೀಸ್ ಇತ್ತು. ಸೊ ಅಕ್ಬರ್ ತಗೊಂಡ್ ಬರೋ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಕ್ ಮುಂಚೆ ರಾಮ್ ಅಂಡ್ ರಹೀಮ್ ಏನ್ ಮಾಡ್ಬೇಕು, ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ ಇರ್ಬೋದು, ಎಲ್ಲಾನು ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಯಾವಾಗ ಎಲ್ಲ ಚೇಂಜಸ್ ಆಗುತ್ತೆ ಅದನ್ನ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಅಕೌಂಟಿಂಗ್ ರೇಷಿಯೋಸ್ ಚೇಂಜ್ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗುತ್ತೆ, ಅಸೆಟ್ಸ್ ವ್ಯಾಲ್ಯೂ, ಲಯಬಿಲಿಟೀಸ್ ವ್ಯಾಲ್ಯೂ, ದೇರ್ ವಿಲ್ ಬಿ ಲಾಟ್ ಆಫ್ ಚೇಂಜಸ್ ವೆನ್ ಅ ನ್ಯೂ ಪಾರ್ಟ್ನರ್ ಎಂಟರ್ ಇನ್ ಟು ಅನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್. ಯಾವಾಗ ಎಲ್ಲ ಚೇಂಜ್ ಆಗುತ್ತೆ ನಾವು ಅದನ್ನ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂಡರ್ ಅಡ್ಮಿಟಿಂಗ್ ಆಫ್ ಅ ನ್ಯೂ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಿಮ್ಗೆ ಥಿಯರಿಟಿಕಲ್ ಪಾರ್ಟ್ ಆಗಿರುತ್ತೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಲ್ಲಿ. ಹಾಗಾದ್ರೆ ಒಂದೇ ಒಂದು ಓವರ್ ವ್ಯೂ ನೋಡೋಣ, ಈ ಚಾಪ್ಟರ್ ನಾವ್ ಏನೇನೆಲ್ಲ ಕಲಿತೀವಿ ಅಂತೇಳಿ. ಚಾಪ್ಟರ್ ನಂಬರ್ 2 ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಾವು ಫಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡಿಬೇಕು. ಅದಾದ್ಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕಲ್ತ್ಕೋತೀವಿ. ಫೈನಲಿ ಲೆಜರ್ ಅಕೌಂಟ್ ನ ಕಲ್ತ್ಕೋತೀವಿ. ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಿಮ್ಗೆ 6 ಮಾರ್ಕ್ಸ್ ಗೆ ಬರುತ್ತೆ ಫೈನಲ್ ಎಕ್ಸಾಮ್ಗೆ. ಲೆಜರ್ ಅಕೌಂಟ್ ಬಂದು ಕಂಪಲ್ಸರಿ ಕ್ವೆಶನ್ ಆಗಿರುತ್ತೆ 12 ಮಾರ್ಕ್ಸ್ ಗೆ. 12 ಮಾರ್ಕ್ಸ್ ಗೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಇಂದ ಒಂದು ಕ್ವೆಶನ್ ಕಂಪಲ್ಸರಿ, 6 ಮಾರ್ಕ್ಸ್ ಕಂಪಲ್ಸರಿ, 1 ಮಾರ್ಕ್ ಥಿಯರಿ ಕಂಪಲ್ಸರಿ, 2 ಮಾರ್ಕ್ಸ್ ಕ್ವೆಶನ್ ಕಂಪಲ್ಸರಿ ಆಗಿರುತ್ತೆ ನಿಮ್ಗೆ ಚಾಪ್ಟರ್ ನಂಬರ್ 2 ಇಂದ. ಸೊ 12 ಮಾರ್ಕ್ಸ್ ಒಂದು, 6 ಮಾರ್ಕ್ಸ್ 18 ಮಾರ್ಕ್ಸ್, 1 ಮಾರ್ಕ್ಸ್ ಒಂದು 19 ಪ್ಲಸ್ 2 ಮಾರ್ಕ್ಸ್ 1 ಕ್ವೆಶನ್, ಟೋಟಲ್ 21 ಮಾರ್ಕ್ಸ್ ಗೆ ನಿಮ್ಗೆ ಈ ಚಾಪ್ಟರ್ ಇಂದ ಕವರ್ ಆಗುತ್ತೆ. ಸೊ 21 ಮಾರ್ಕ್ಸ್ ನಿಮ್ ಪಾಕೆಟ್ ನಲ್ಲಿ ಇರ್ಬೇಕು ಅಂತಂದ್ರೆ ಈ ಚಾಪ್ಟರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನೀವು ನೋಡೋದ್ರಿಂದ 21 ಮಾರ್ಕ್ಸ್ ನಿಮ್ ಪಾಕೆಟ್ ನಲ್ಲಿ ರಿಸರ್ವ್ ಆಗಿರುತ್ತೆ. ನಾನು ಈ ವಿಡಿಯೋನಲ್ಲಿ ನಿಮ್ಗೆ ವೆರಿ ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ನಮ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಇರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಆದ್ಮೇಲೆ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಲೆಜರ್ ಅಕೌಂಟ್ ಸಪರೇಟ್ ವಿಡಿಯೋ ಇರುತ್ತೆ. ಯಾಕಂದ್ರೆ ಒಂದೇ ವಿಡಿಯೋನಲ್ಲಿ ಎಲ್ಲ ಮಾಡಿದ್ರೆ ಲೆಂತಿ ಆಗ್ಬಿಡತ್ತೆ, ನಿಮ್ಗೆ ಓದೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಒಂದೊಂದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನನ್ನ ಜೊತೆನಲ್ಲಿ ನೀವು ಎಲ್ಲ ವಿಡಿಯೋಸ್ ನೋಡ್ಕೊಂಡು ಬಂದಾಗ ಮಾತ್ರನೇ ನೀವು ಫೈನಲ್ ಎಕ್ಸಾಮ್ ನ ವಿತೌಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇನ್ ಯುವರ್ ಮೈಂಡ್, ಸ್ಟ್ರೆಸ್ ಇಲ್ದಿರಾ, ಭಯ ಇಲ್ದಿರಾ ನೀವು ಔಟ್ ಆಫ್ಟರ್ ಔಟ್ ತಗೊಳ್ಳೋದಕ್ಕೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನನ್ನ ಎಲ್ಲ ವಿಡಿಯೋಸ್ ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್ ನಾವು ತಿಳ್ಕೊಂಡಿದೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಒಂದಿಗೆ ಮೀಟ್ ಮಾಡೋಣ. ಇದ್ರ ರಿಲೇಟೆಡ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕೇಳ್ಬೋದು. ಫಸ್ಟ್ ಚಾಪ್ಟರ್ದು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತಾ ಇರುತ್ತೆ, ಅದನ್ನ ವ್ಯೂ ಮಾಡಿ. ಅದನ್ನು ಸಹ ನಿಮ್ಗೆ ಪ್ರತಿಯೊಂದು ವಿಡಿಯೋ ನೋಡ್ಬೇಕಾದ್ರೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.